ರೈತ ಧ್ವನಿಗೆ ಸುಸ್ವಾಗತ. ಕರ್ನಾಟಕ ರಾಜ್ಯ ರೈತ ಸಂಘ ಪುಟ್ಟಣ್ಣಯ್ಯ ಬಣ ಇವರಿಂದ ಬಂಗಾರಪೇಟೆ ತಾಲೂಕು ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಪದಾಧಿಕಾರಿಗಳ ಪುನರಾಯ್ಕೆ ಮಾಡಲಾಯಿತು. ಇವರ ನೇತೃತ್ವವನ್ನು ಕೋಲಾರ ಜಿಲ್ಲಾ ಅಧ್ಯಕ್ಷರಾದಂತಹ ಕರಗನಾರಾಯಣ ಸ್ವಾಮಿ ಮತ್ತು ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಕೂಟೇರಿ ನಾಗರಾಜರವರು ವಹಿಸಿದ್ದರು. ಆಯ್ಕೆಯಾದವರ ಹೆಸರುಗಳು ವಿವರ ಹೀಗಿದೆ. ದೇವಿಶಂಕರ್ ತಾಲೂಕು ಮಹಿಳಾ ಅಧ್ಯಕ್ಷರು, ನಾಗವೇಣಿ ಆನಂದ್ ಪ್ರಧಾನ ಕಾರ್ಯದರ್ಶಿಗಳು, ಕೃಷ್ಣಪ್ಪ ಉಪಾಧ್ಯಕ್ಷರು, ನಾಗಭೂಷಣ್ ನಗರ ಘಟಕ ಉಪಾಧ್ಯಕ್ಷರು, ರವಿ ಯುವ ಘಟಕ ಅಧ್ಯಕ್ಷರು, ಸಿದ್ದಪ್ಪ ಕಾರ್ಯದರ್ಶಕರು, ಆನಂದ್ ಖಜಾಂಚಿ, ಸತೀಶ್ ಸಂಚಾಲಕರು, ಶಂಕರ್ ಸಂಚಾಲಕರು. ಈ ಸಂದರ್ಭದಲ್ಲಿ ಶ್ರೀನಿವಾಸ್ ನಗರ ಘಟಕ ಅಧ್ಯಕ್ಷರು, ನಿತಿನ್ ತಾಲೂಕು ಅಧ್ಯಕ್ಷರು, ಮಗೇಂದ್ರ ಸಂಚಾಲಕರು, ಪ್ರಕಾಶ್ ಸಂಚಾಲಕರು, ರಮೇಶ್ ಪ್ರಧಾನ ಕಾರ್ಯದರ್ಶಿಗಳು, ಸುಜಾತ ಕೋಲಾರ ತಾಲೂಕು ಮಹಿಳಾ ಅಧ್ಯಕ್ಷರು ಹಾಗೂ ರೇಣುಕಾ ಕೋಲಾರ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರೂ ಭಾಗವಹಿಸಿದ್ದರು. ಇಂತಿ ನಿಮ್ಮ ರೈತ ಧ್ವನಿ ಶ್ರೀನಿವಾಸ್. ಯಾವ ರೀತಿ ಹೋರಾಟ ಮಾಡಬೇಕು, ರೈತರ ಪರವಾಗಿ ಯಾವ ಥರ ಮಾತಾಡಬೇಕು, ಇದನ್ನೆಲ್ಲ ಅರ್ಥಕೊಂಡು ಮುಂದಕ್ಕೆ ಯಾವ ಥರ ಮಾಡಬೇಕಂತ ಮೊದಲು ತಿಳಿಬೇಕು. ಏನು ಗೊತ್ತಿದ್ರೆ ನಾವು ಸಂಘ ಮಾಡ್ತೀವಿ, ಹೋರಾಟ ಅಂದರೆ ಕರ್ನಾಟಕ ರಾಜ್ಯ ರೈತರ ಸಂಘ ಪುಟ್ಟಣ್ಣಯ್ಯ ಬಣ ಬಂಗಾರಪೇಟೆ ಇದನ್ನು ನಾವು ಇಲ್ಲಿ ಆಯ್ಕೆಯಾಗಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಕರೆಸಿ ನಮಗೆ ಇಲ್ಲಿ ಆಯ್ಕೆ ಮಾಡಿ ಒಂದು ರೈತರಿಗೆ ಏನು ಅನುಕೂಲ ಮಾಡಿಕೊಡ್ಬೇಕು ಅಂತ, ಏನು ಅನುಕೂಲಗಳು ಸಿಗಬೇಕು ಅದು ಕರೆಕ್ಟ್ ಟೈಮ್ಗೆ ಸಿಗದೇ ಇರೋದ್ರಿಂದ ರೈತರು ಸಾಲಗಾರರಾಗಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಹೇಳ್ತಾರೆ. ರೈತರು ಸಾಲಗಾರರಲ್ಲ, ಸರ್ಕಾರವೇ ಸಾಲ ರೈತರಿಗೆ. ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರಿಗೆ ನಮಸ್ಕಾರಗಳು. ನನ್ನ ಹೆಸರು ಸುಜಾತಮ್ಮ ಅಂತ, ಕೋಲಾರ ತಾಲೂಕು ಅಧ್ಯಕ್ಷರು. ನಾವೇನಂದರೆ ಸರ್ಕಾರದಿಂದ ಯಾವುದೇ ಆಗಲಿ ಇದರಿಂದ ನಮ್ಮ ಮುಂದಿನ ಹೋರಾಟ ಹೇಗಿದ್ರು ತಾಲೂಕು ಆಫೀಸಲ್ಲಿ ಪುರಸಭೆಯಲ್ಲಿ ರೈತ ಸಂಘದ ಏನಾದರೂ ಈಗ ಅದೆಲ್ಲ ಏನು ಇವತ್ತು ಆಯ್ಕೆ ಮಾಡಿದರೆ ಸಂಘಟನೆಗೆ ರೈತ ಸಿದ್ಧಾಂತಗಳು ಬಂದು ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸಿದ್ಧಾಂತ ಈ ಸಂಘಟನೆ ಇವತ್ತು ನೆನೆದಿಲ್ಲ, ಸುಮಾರು 40-50 ವರ್ಷಗಳಿಂದ ಕೆಲಸ ಮಾಡ್ಕೊಂಡ್ಬರ್ತದೆ. ನಮ್ಮ ಕಾರ್ಯಕರ್ತರು, ನಮ್ಮ ಸದಸ್ಯರು ವಿಧಾನಸಭೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಪುಟ್ಟಣ್ಣ ಮಗ ಒಂದು ಇದರಿದ್ದಾರೆ. ಇಡೀ ರಾಜ್ಯವ್ಯಾಪ್ತಿ ನಮ್ಮಲ್ಲಿ ಗ್ರಾಮ ಪಂಚಾಯತ್ ಒಂದು ಸಮಸ್ಯೆ ಆದಾಗ ಇಡೀ ರಾಜ್ಯವ್ಯಾಪ್ತಿ ಇರ್ತಂಥ ಶಕ್ತಿ ನಮ್ಮ ಸಂಘಟನೆ. ಹೊಸ ಪತ್ರಿಕೆಯವರು ಪ್ರಶ್ನೆ ಮಾಡಿ ನಮ್ಮ ಗಮನ ಇಲ್ಲ. ಒಳ್ಳೆದಿದ್ದಾಗ ಕೆಟ್ಟದ್ದು ಕೂಡ ಇದ್ದೇ ಇರ್ತದೆ. ಹಲವಾರು ಕಡೆ ಯಾಮಾರಿಸ್ತಕ್ಕಂಥದ್ದು, ಹಲವಾರು ಪ್ರಗತಿಪರ ಸಂಘಟನೆ ಇದೆ, ಬೇರೆ ಬೇರೆ ಸಂಘಟನೆಗಳು ರೈತರಿಗೆ ಕೆಲಸ ಮಾಡಿ ಅಂತಕ್ಕಂಥದ್ದು ಕೆಟ್ಟದ್ದು ಕೂಡ